ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಟೆನ್ಷನ್ ಯಾವ ರೀತಿಯಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ತಜ್ಞರ ಜೊತೆ ಕಾನೂನು ತಜ್ಞರ ಜೊತೆ ಸಿಎಂ ಸಮಾಲೋಚನೆಯನ್ನು ನಡೆಸಿದ್ದಾರೆ. ದಾಖಲೆಗಳನ್ನು ಸಲ್ಲಿಸಿದ್ದಾರೆ. 10 ಜನರ ಕಾನೂನು ಟೀಮ್ ಫುಲ್ ಆಕ್ಟಿವ್ ಆಗಿದೆ. ರಾಜ್ಯಪಾಲರು ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಅದನ್ನು ಪ್ರಶ್ನಿಸಿ ಹೋರಾಟ ಮಾಡೋಕ್ಕೆ ಸಿಎಂ ಟೀಮ್ ಕಾನೂನು ಟೀಮ್ ಸಿದ್ಧವಾಗಿದೆ ಅಂತ. ಏನೆಲ್ಲ ಹೋರಾಟ ಮಾಡಬೇಕೋ ಅದಕ್ಕೆ ಮುಖ್ಯಮಂತ್ರಿಗಳು ಸಿದ್ಧರಾಗ್ತಾ ಇದ್ದಾರೆ. ಸೊ ಈ ಪ್ರಶ್ನೆ ಇರೋವಂಥದ್ದು ಮುಂದೇನಾಗತ್ತೆ ಅಂತ ಕಾನೂನಿನ ಅತಿ ಸೂಕ್ಷ್ಮ ಪ್ರಶ್ನೆ ಇದು. ಹಾಗೆ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ವಿರುದ್ಧ ಏಕಾಏಕಿ ಕ್ರಮ ಕೈಗೊಳ್ಳಕ್ಕೆ ಬರುತ್ತಾ, ಪ್ರಾಸಿಕ್ಯೂಷನ್ ಅಂದರೆ ತನಿಖೆಗೆ ಅನುಮತಿ ಕೊಡಕ್ಕೆ ಬರುತ್ತಾ ಅನ್ನೋಂಥದ್ದು ಒಂದು ಕಡೆ ಕಾನೂನು ಪ್ರಶ್ನೆ. ಆದರೆ ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ಈಗ ರಾಜ್ಯಪಾಲರ ಬಳಿ ಇದೆ ಪ್ರಾಸಿಕ್ಯೂಷನ್ ಚೆಂಡು, ರಾಜ್ಯಪಾಲರ ಬಳಿ ಇದೆ, ಅವರ ಅಂಗಳದಲ್ಲಿದೆ. ರಾಜ್ಯಪಾಲರು ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಏನಾದರೂ ತನಿಖೆ ಕೊಟ್ಟರು ಅಂತ ಹೇಳಿ ಆದರೆ ಇದನ್ನ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲೇ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ನಾವು ರಾಜಭವನದ ಮುಂಭಾಗದಲ್ಲಿದ್ವಿ. ರಾಜಭವನದ ಮುಂಭಾಗದಲ್ಲಿ ನಾವಿದ್ವಿ. MC ಸುಧಾಕರ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಒಂದು ವಕೀಲರ ತಂಡವೂ ಕೂಡ ಆಕ್ಟಿವ್ ಆಗಿದೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ಕ್ಯಾಬಿನೆಟ್ ಮೀಟಿಂಗ್ ಆಗಿ ಕ್ಯಾಬಿನೆಟ್ ಒಂದು ತೀರ್ಮಾನವನ್ನ ತೆಗೆದುಕೊಂಡಿತ್ತು. ಆ ಕ್ಯಾಬಿನೆಟ್ ನಿರ್ಣಯ ಏನು ರಾಜ್ಯಪಾಲರು ಅದರ ಮೇಲೆ ರಾಜ್ಯಪಾಲರು ಒಂದಿಷ್ಟು ಹೋಮ್ ವರ್ಕ್ ಮಾಡಿದ್ದಾರೆ. ಅದರಲ್ಲಿ ಸುಮಾರು 70 ದಾಖಲೆಗಳನ್ನ ಸಿದ್ದರಾಮಯ್ಯ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಆಯ್ತು. ಅಲ್ಲ ಅನ್ನೋದಕ್ಕೆ ಸಿದ್ದರಾಮಯ್ಯ ಅವರ ಪಾಲು ಅಥವಾ ಸರ್ಕಾರದಲ್ಲಿ ಹಗರಣ ನಡೆದಿಲ್ಲ ಅನ್ನೋದಕ್ಕೆ ಒಂದಿಷ್ಟು ಡಾಕ್ಯುಮೆಂಟ್ಗಳನ್ನ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ರಾಜ್ಯಪಾಲರು ಕೂಡ ಒಂದು ಲೀಗಲಿ ಪಾಸಿಬಿಲಿಟಿ ಅನ್ನೋದನ್ನ ಮಧ್ಯಾಹ್ನದ ಹೊತ್ತಿಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ಹೊರತಾಗಿ TJ ಅಬ್ರಾಹಿಂ ಯಾವಾಗ ಇದನ್ನ ಪ್ರಾಸಿಕ್ಯೂಷನ್ಗೆ ಕೊಡ್ಬೇಕು ಅಂತ ಹೇಳಿ ಏನ್ ಮನವಿ ಮಾಡಿದ್ರು, ಅವರು ರಾಜ್ಯ ಆಗ್ತಾರೆ, 3 ಗಂಟೆಗೆ ಬರ್ತಾರೆ. ಹಂಗಾಗಿ ನಾವು ರಾಜಭವನದ ಹತ್ತಿರನೇ ಇದ್ದೀವಿ. ಸದ್ಯಕ್ಕೆ TJ ಅಬ್ರಾಹಂ ಬಂದು ರಾಜ್ಯಪಾಲರನ್ನ ಭೇಟಿಯಾಗಿ ಇಲ್ಲಿ ಯಾವ ಹಂತಕ್ಕೆ ಹೋಗ್ಬೋದು ಅನ್ನೋದು ಬಹಳ ಇನ್ನೇವರೆಗೂ ಕೂಡ ರಾಜ್ಯಪಾಲರು ಬೆಂಗಳೂರಿಗೆ ಬರ್ತಾರೆ, ರಾಜ್ಯ ಪ್ರಾಸಿಕ್ಯೂಷನ್ಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಏನ್ ಚರ್ಚೆಗಳಿತ್ತು. ಆದ್ರೆ ರಾಜ್ಯಪಾಲರು ಬಂದು ಆಗಿದೆ. ಇನ್ನು ಲೀಗಲಿ ಏನೇನೋ ಫಾರ್ಮಾಲಿಟೀಸ್ ಇದೆ ಅದನ್ನು ಕೂಡ ಅವರು ಪರಿಶೀಲಿಸಿದ್ದಾರೆ. ಅದ್ರ ಜೊತೆ CM ಸಲಹೆಗಾರ ಆಗಿರುವಂತಹ ಪೊನ್ನಣ್ಣ ಅವರೇನಿದ್ದಾರೆ, ಅವರು ಒಂದ್ ವೇಳೆ ಪ್ರಾಸಿಕ್ಯೂಷನ್ಗೆ ಕೊಡೋದೇ ಹೌದಾದ ಅದಕ್ಕೆ ಬೇಕಾದಂತ ಪೂರ್ವ ಸಿದ್ಧತೆ ಲೋಕಾಯುಕ್ತ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಏನೇ ಆಗಿರ್ಬೋದು, ಅದೆಲ್ಲದರ ಕುರಿತಾಗಿಯೂ ಕೂಡ ನಾವೆಷ್ಟು ಬೇಕು ಅನ್ನೋದು ಕೂಡ ಅವರು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರಿಗಂತೂ ಟೆನ್ಷನ್ ಖಂಡಿತವಾಗ್ಲೂ ಕೂಡ ಇದೆ. ಈ ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಂತ ಸಮಯದಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಾಗ ಅವರು ನೈತಿಕತೆಯ ಪ್ರಶ್ನೆ ಬಂದಾಗ ಹೇಳಿದ್ರು. ಆ ರೀತಿ ಪರಿಸ್ಥಿತಿ ಆತಂಕದಲ್ಲಿ ಅವರಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ. ಸಿಎಂಗೆ ಮೂಡಾ ಸೈಟ್ನ ಸಂಕಷ್ಟ ಎದುರಾಗಿದೆ. ಸಿಎಂ ವಿರುದ್ಧ ತನಿಖೆಗೆ ಇವತ್ತೇ ಸಮ್ಮತಿಯನ್ನ ಕೊಡ್ತಾರಾ? ಕಾನೂನು ತಜ್ಞರ ಜೊತೆ ರಾಜ್ಯಪಾಲ ಗೆಹ್ಲೋಟ್ ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ. ಸರ್ಕಾರದ ಉತ್ತರವನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ರಾಜ್ಯಪಾಲರು. ಇವತ್ತು ಮಧ್ಯಾಹ್ನ ತಜ್ಞರ ಜೊತೆ ಗೆಹ್ಲೋಟ್ ಸಭೆ ನಡೆಸ್ತಾರೆ ಅಂತ ಹೇಳಲಾಗಿದೆ. ನ್ಯಾಯಾಂಗ ತನಿಖೆಗೆ ಆದೇಶ ನೀಡ್ತಾರಾ ಗವರ್ನರ್? ಬಿಗ್ ಕ್ವೆಶ್ಚನ್. ಈ ಕ್ಷಣದ ಅತ್ಯಂತ ದೊಡ್ಡ ರಾಜಕೀಯ ಬೆಳವಣಿಗೆ ಉಂಟಾಗತ್ತಾ? ಗವರ್ನರ್ ಏನಾದರೂ ನ್ಯಾಯಾಂಗ ತನಿಖೆಗೆ ಆದೇಶ ನೀಡ್ತಾರಾ? ಸರ್ಕಾರದ ಉತ್ತರ ಆಲ್ರೆಡಿ ಗವರ್ನರ್ ಅಂಗಳವನ್ನ ತಲುಪಿದೆ. ಗವರ್ನರ್ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಲೋಕಾಯುಕ್ತಕ್ಕೆ ಕೊಡ್ತಾರಾ ಅಥವಾ ನ್ಯಾಯಾಂಗ ತನಿಖೆಗೆ ಕೊಡ್ತಾರಾ? ಯಾಕಂದ್ರೆ ಲೋಕಾಯುಕ್ತ ಕೊಡಕ್ ಬರಲ್ಲ, CM ಅಂಡರ್ಲೇ ಬರುತ್ತೆ ಅದು. ಹಾಗಾದ್ರೆ ಏನ್ ಮಾಡ್ತಾರೆ? ಗವರ್ನರ್ ಅವರ ಮುಂದಿರುವ ಕಾನೂನಿನ ಆಯ್ಕೆಗಳು ಏನು? ಈ ಎಲ್ಲ ಬೆಳವಣಿಗೆಗಳ
ಪ್ರತಿಭಟನೆಗಳ ಮಧ್ಯೆ ರಾಜಭವನಕ್ಕೆ ಸಚಿವ ಎಂಸಿ ಸುಧಾಕರ್ ದೌಡಾಯಿಸಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ಭೇಟಿಗೆ ಬಂದಿದ್ದಾರೆ ಸುಧಾಕರ್. ಪ್ರಾಸಿಕ್ಯೂಷನ್ ಟೆನ್ಷನ್ ನಡುವೆನೆ ರಾಜಭವನಕ್ಕೆ ದೌಡಾಯಿಸಿದ್ದಾರೆ. ಹಾಗೆಯೇ ಶಾಸಕ ಪೊನ್ನಣ್ಣ ಅವರು ಕೂಡ ಬರಬೇಕು ಅಂತ ಸುಧಾಕರ್ ಅವರು ಅವರಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ರಾಜ್ಯಪಾಲರನ್ನ ಭೇಟಿ ಆಗಕ್ಕೆ ಸಾಧ್ಯ ಆಗಿಲ್ಲ, ಇನ್ನು ಕೂಡ ರಾಜಭವನಕ್ಕೆ ಬಂದಿದ್ದಾರೆ ಅಷ್ಟೇ. ಶಾಸಕ ಪೊನ್ನಣ್ಣ ಹಾಗೂ ಎಂಸಿ ಸುಧಾಕರ್ ಬಂದಿದ್ದಾರೆ. ಬಂದ ತಕ್ಷಣವೇ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರಂತೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಡಿ ಅಂತ ಮನವಿ ಮಾಡುವ ಸಾಧ್ಯತೆ ಇದೆ. ಒಂದು ಫಾರ್ಮಲ್ ಆದಂಥ ಒಂದು ಮನವಿ ಮಾಡ್ತಾರೆ ರಾಜ್ಯಪಾಲರಿಗೆ ಹೋಗಿ. ಆ ಥರ ಒಂದು ಫಾರ್ಮಲಿ ಮನವಿ ಮಾಡುವ ಸಾಧ್ಯತೆ ಇದೆ. ಯಾಕಂತಂದ್ರೆ ಮುಂದೆ ಒಂದು ವೇಳೆ ಇವೆಲ್ಲವೂ ಕೂಡ ಕಾನೂನಿನ ಪ್ರಕ್ರಿಯೆಗೆ ಒಳಪಟ್ಟರೆ ಆಗ ಈ ಎಲ್ಲ ಸ್ಟೆಪ್ಸ್ ಅಂದರೆ ಸರ್ಕಾರ ಏನು ನಡೆಯನ್ನು ಕೈಗೊಳ್ತು, ಸಚಿವ ಸಂಪುಟ ಏನು ಹೇಳ್ತು, ಆಮೇಲೆ ಲೀಗಲ್ ಅಡ್ವೈಸರ್ ಏನು ಹೇಳಿದ್ರು, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಅತ್ಯಂತ ದೊಡ್ಡ ಬೆಳವಣಿಗೆ, ಅನಿರೀಕ್ಷಿತವಾದಂತಹ ಬೆಳವಣಿಗೆ, ಮೂಡಾ ಹಗರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ಕೊಟ್ಟು ಬಿಡಬಹುದಾ ಅನ್ನುವಂಥದ್ದು. ನ್ಯಾಯಾಂಗ ತನಿಖೆಗೆ ಏನಾದರೂ ಅನುಮತಿ ಕೊಟ್ಟರೆ ಏನೆಲ್ಲ ಆಗತ್ತೆ, ಅಥವಾ ಅನುಮತಿ ಕೊಡದೇ ಇರ್ತಾರೆ ಅಂತ ಹೇಳೋದಕ್ಕೆ ಏನೆಲ್ಲ ಕಾರಣಗಳಿದೆ, ಏನೆಲ್ಲ ಆಗ್ಬೋದು, ಪಾಸಿಬಿಲಿಟೀಸ್ ಏನಿದೆ ವಿಜಯ್? ಶ್ರೀಲಕ್ಷ್ಮಿ, ಮೂಡಾ ಪ್ರಕರಣ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಪ್ರಕರಣ ರಾಜ್ಯಪಾಲರ ಬಳಿ ಈಗ ಅಂಗಳಕ್ಕೆ ತಲುಪಿರುವಂಥದ್ದು. ಅದು ಅಂತಿಮ ಮತ್ತು ಕುತೂಹಲ ಘಟ್ಟಕ್ಕೆ ತಲುಪಿರುವಂಥದ್ದು. ಯಾಕೆ ಅಂದರೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಡಬಾರ್ದು ಅಂತ ಕೊಟ್ಟಿರುವಂಥ ನೋಟಿಸ್ಗೆ ಸಮಗ್ರ ಉತ್ತರವನ್ನು ಕೊಟ್ಟಿರುವಂಥದ್ದು. ಮಂತ್ರಿ ಪರಿಷತ್ತು ರಾಜ್ಯಪಾಲರ ವಿರುದ್ಧ ನಿರ್ಣಯವನ್ನು ಕೈಗೊಂಡಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಬಳಿಕ ಆ ಕಡತವನ್ನು ಇಂದು ಅಂದರೆ ಕಳೆದ 3-4 ದಿನಗಳಿಂದ ದೆಹಲಿಯಲ್ಲಿದ್ದಂಥ ರಾಜ್ಯಪಾಲರು ಈಗ ನಿನ್ನೆ ರಾತ್ರಿ ಆಗಮಿಸಿರುವಂಥದ್ದು. ಬಳಿಕ ಸಮಗ್ರವಾಗಿ ಎಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಉತ್ತರ, ರಾಜ್ಯ ಪರಿಷತ್ ಮಂತ್ರಿ ಪರಿಷತ್ ತೆಗೆದುಕೊಂಡಿರುವಂತಹ ನಿರ್ಣಯ, ಇವೆಲ್ಲವನ್ನು ಕೂಡ ಸಮಗ್ರವಾಗಿ ಪರಿಶೀಲನೆ ನಡೆಸ್ತಾ ಇರುವಂಥದ್ದು ಮತ್ತು ಕಾನೂನು ತಂಡದ ಜೊತೆ ಅಭಿಪ್ರಾಯವನ್ನ, ಸಲಹೆಯನ್ನ, ಸಮಾಲೋಚನೆ ನಡೆಸ್ತಾ ಇರುವಂಥದ್ದು. ಅದಾದ ಬಳಿಕ ರಾಜ್ಯಪಾಲರು ತೆಗೆದುಕೊಳ್ಳುವಂಥ ನಿರ್ಧಾರ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು. ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಒಂದು 2-3 ಹಾದಿಯಲ್ಲಿ ಚರ್ಚೆ ಆಗ್ತದೆ. ಒಂದ್ ಕಡೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥದ್ದು, ಮತ್ತೊಂದು ಕಡೆ ಒಂದು ವೇಳೆ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಉತ್ತರ ತೃಪ್ತಿ ಆದರೆ ಅದನ್ನು ಪಕ್ಕಕ್ಕಿಡುವಂಥದ್ದು, ಅಂದರೆ ಒಪ್ಪಿಗೆ ಕೊಡುವಂಥದ್ದು. ಜೊತೆಗೆ ಮೂರನೇದು ನ್ಯಾಯಾಂಗ ತನಿಖೆ ಅನ್ನೋ ಸಂಬಂಧಪಟ್ಟಂತೂ ಕೂಡ ಅದೇ ಏನೋ ಸೂಚನೆ ಕೊಡ್ತಾರ ಅನ್ನೋಂಥದ್ದು ಕೂಡ, ಅಂದರೆ ಅಭಿಪ್ರಾಯವನ್ನು ಕೊಡ್ತಾರ ಅನ್ನೋಂಥದ್ದು ಕೂಡ. ಅದು ಇವೆಲ್ಲವೂ ಕೂಡ ನೋಡೋದಾದ್ರೆ ಒಂದು ಬಹುತೇಕವಾಗಿ ಪ್ರಾಸಿಕ್ಯೂಷನ್ಗೆ ಕೊಡುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಈಗ ರಾಜ್ಯಪಾಲ ತೆಗೆದುಕೊಳ್ಳುವಂಥ ನಿರ್ಧಾರ ಬಹುತೇಕವಾಗಿ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಎಲ್ಲ ವರದಿಯನ್ನ ಪರಿಶೀಲನೆ ಮಾಡಿ ಅಭಿಪ್ರಾಯ ತೆಗೆದುಕೊಂಡು ಆಗಿದೆ. ಇನ್ನು ವರದಿಯನ್ನ ನೋಡಿದ ನಂತರ ತೀರ್ಮಾನ ತೆಗೆದುಕೊಳ್ಳುವಂಥದ್ದು, ಅಂದರೆ ತಮ್ಮ ರಾಜ್ಯಪಾಲರು ಮುಂದಿನ ನಡೆಯನ್ನ, ಮುಂದಿನ ತೀರ್ಮಾನ ಪ್ರಕಟ ಮಾಡೋದಷ್ಟೇ ಬಾಕಿ ಇರುವಂಥದ್ದು. ಅದು ಇವತ್ತು ಮಾಡ್ತಾರಾ, ನಾಳೆ ಮಾಡ್ತಾರಾ ಅನ್ನೋದು ಗೊತ್ತಿಲ್ಲ. ಅದು ಒಂದೊಂದು ಬಹಳ ಸ್ಪಷ್ಟ, ಅಂತಿಮ ಘಟ್ಟಕ್ಕೆ ಬಂದು ತಲುಪಿರುವಂಥದ್ದು. ಶ್ರೀಲಕ್ಷ್ಮಿ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ವಿಜಯ್. ಬ್ರೇಕ್.